ನಾನೆಲ್ಲ ಹುಡುಗರಿಗೂ ಹೇಳೋದೇನು ಗೊತ್ತಾ, ಒಂದು ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ, ಏಕಾಗ್ರತೆ ಇಟ್ಕೊಳ್ಳಿ. ದೇಹಕ್ಕೆ ಬಿಟ್ಟು ದಾಹಕ್ಕೆ ಕೆಲಸಕ್ಕೆ ಬರದೇ ಇರೋ ಸಮುದ್ರನೇ ಅಲೆಗಳು ಎಗರಿ ನಾನು ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋವಾಗ ಯಾಕೆ ಐಡೆಂಟಿಟಿ ಕ್ರೈಸಿಸಿಂದ ಸಕ್ಸಸ್ಗೆ, ಕಾಮನ್ ಸೆನ್ಸ್ಗೆ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಕಾಮನ್ ಸೆನ್ಸ್ ಅಂದರೆ ಏನು ಗೊತ್ತಾ, ಅದ್ರ ಕ್ಯಾರೆಕ್ಟರ್ಸ್ ಏನು ಗೊತ್ತಾ, ಸುತ್ತು ಇರೋರನ್ನ ಡಿಸ್ಟರ್ಬ್ ಮಾಡಲ್ಲ, ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡುತ್ತೆ, ಪ್ರೀತಿಯಲ್ಲಿ ಬದುಕಲ್ಲಿ ಸೋತ್ರೆ ಮತ್ತೊಂದು ಹೆಜ್ಜೆ ಅನ್ಕೊಂಡು ಹೋಗ್ತಾರೆ, ಬದುಕನ್ನ ರೂಪಿಸ್ಕೊಂತಾರೆ. ಬಿ ಸ್ಟ್ರಾಂಗ್ ಇನಫ್, ಅನ್ಕೊಂಡಿದ್ದ ಗೋಲ್ನ ಗಮ್ಯವನ್ನ ತಲುಪಬಹುದು. ಆದರೆ ಏಕಾಗ್ರತೆ ಒಂದು ಮಿಸ್ ಆದರೆ ನೀವು ಎಂಥ ಕುಟುಂಬದಲ್ಲಿ ಹುಟ್ಟಿದ್ರು ಏನೂ ಸಾಧಿಸೋಕ್ಕಾಗಲ್ಲ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈಗ ಯಾವ ಕೋರ್ಸಲ್ಲಿ ಇದ್ದೀರೋ ಒಂದಷ್ಟು ವರ್ಷ ಕಾನ್ಸಂಟ್ರೇಟ್ ಮಾಡಿ. ನೀವು ಇಷ್ಟಪಟ್ಟು ಹುಡುಗಿ ಹಣೆ ಬರದಲ್ಲಿ ಬರೆದಿದ್ರೆ ಸಿಗ್ತಾರೆ, ಇಲ್ಲ ಸಿಗಲ್ಲ, ತಲೆ ಕೆಡಿಸ್ಕೋಬೇಡಿ, ಕಾನ್ಸಂಟ್ರೇಷನ್ ಆಗಿರಿ. ಮತ್ತೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಲೈಫಲ್ಲಿ ಲವ್ವಲ್ಲಿ ಫೇಲ್ಯೂರ್ ಆಯಿತು ಅಂತ ಸತ್ತೋಗ್ಬೇಡಿ. ನೀನು ಸತ್ತೋದ್ರೆ ನಿಮ್ಮ ಹುಡುಗ ಬದುಕ್ತಾನೇನೋ ಆರಾಮಾಗಿ, ನಿಮ್ಮಪ್ಪ ನಿನ್ನನ್ನು ಬಿಟ್ಟು ಬದುಕೋದು ಭಾಳ ಕಷ್ಟ ತಾಯಿ, ಅರ್ಥ ಮಾಡ್ಕೊಳ್ಳಿ ಇದೆಲ್ಲ. ನಾನು ಹುಡುಗರಿಗೂ ಹೇಳ್ತೀನಿ, ನೀನ್ ಹೆಚ್ಚು ಕಡಿಮೆ ಮಾಡ್ಕೊಂಡು ಸತ್ತೋದ್ರೆ ಮಗನೇ, ನೀನ್ ಇಷ್ಟಪಟ್ಟು ಹುಡುಗಿ ಆರಾಮಾಗೆ ಬದುಕ್ತಾಳೇನೋ, ನಿಮ್ಮ ತಾಯಿ ಕೈಯಲ್ಲಿ ಆಗಲ್ವೋ, ಭಾಳ ಕಷ್ಟ ಆಗುತ್ತೆ. ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ಅರ್ಧ ರಾತ್ರಿಯಲ್ಲಿ ನನ್ನ ಮಗನಿಗೆ ಜ್ವರ ಬಂದಾಗ ಅವ್ನ ಅಷ್ಟೊತ್ತಿನಲ್ಲಿ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಬೆಳಗ್ಗೆ 7-7:30 ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಾಗ ಅರ್ಥ ಆಯ್ತು ನಮ್ಮಪ್ಪ 30 ವರ್ಷ ಎಷ್ಟು ಕಷ್ಟಪಟ್ಟಿರ್ತಾನೆ ಈ ಲೆವೆಲ್ಗೆ ತಂದು ನಿಲ್ಸಕ್ಕೆ ಅಂತ. ನನಗೆ ಮಗ ಆಗೋರ್ಗು ನಮ್ಮ ಡ್ಯಾಡಿ ವ್ಯಾಲ್ಯೂ ಅರ್ಥ ಆಗಲಿಲ್ಲ. ಇಷ್ಟೇ ಜೀವನ. ನಾನು ನಿಮ್ಗೆ ಎಲ್ರಿಗೂ ಹೇಳೋದು ಇಷ್ಟೇ, ನಿಮ್ಮಪ್ಪ ಗಟ್ಟಿಯಾಗಿದ್ದಾಗಲೇ ಅವ್ರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ, ಥ್ಯಾಂಕ್ಸ್ ಹೇಳಿ. ಈಗ ಹೋಗ್ಬಿಡಿ, ನಾಳೆ ಲೈಫಲ್ಲಿ ಕಿತ್ತೋಗಿರೋ ನನ್ನ ಮಕ್ಳ ಹತ್ರ ಎಲ್ಲ ಬಯಸ್ಕೋಬೇಕಾಗುತ್ತೆ. ಜನ್ಮ ಕೊಟ್ಟಿರೋ ಅಪ್ಪ ಒಂದು ಮಾತಂದ್ರೆ ಸಹಿಸ್ಕೊಳ್ಳಿ. ಇನ್ನು ಕೆಲವರು ಹುಡುಗಿರಿದ್ದಾರೆ, ಅಮ್ಮ ಏನಾದರೂ ಹೇಳಂಗಿಲ್ಲ, ಅರ್ಧ ಗಂಟೆ ಲೇಟಾಗಿ ಹೋಗಿದ ತಕ್ಷಣ ಅಮ್ಮ ಬೈತಾರೆ, ಏನು ಮಮ್ಮಿ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತಾರೆ. 20 ವರ್ಷ ಸಾಕಿರ್ತಾರಮ್ಮ, ಅವ್ರಿಗೂ ಭಯ ಇರುತ್ತೆ, ಅಭದ್ರತೆ ಇರುತ್ತೆ, ಆಚೆ ಹೋದವಳು ಬೇಗ ಬರಲಿಲ್ಲ ಅನ್ನೋ ಆತಂಕ ಇರುತ್ತೆ. ನೀವೊಂದು ಬೇಜಾರಾದರೆ 10-20 ವರ್ಷ ನಮ್ಮಪ್ಪ ಗ್ರೇಟ್, 20-30 ವರ್ಷ ನಮ್ಮಪ್ಪ ಸೂಪರ್, 30-40 ವರ್ಷ ಏನಪ್ಪ ನೀನು, 40-50 ವರ್ಷ ಸುಮ್ಮನೆ ಕುತ್ಕೋಪ್ಪ ನೀನು, 50-60 ವರ್ಷ ಅಮ್ಮ ಅಪ್ಪ ಹೇಳಮ್ಮ ಸುಮ್ಮನೆ ಕುತ್ಕೊಳ್ಳೋಕ್ಕೆ. 60 ವರ್ಷ ಆದ್ಮೇಲೆ ನಮ್ಮಪ್ಪ ನನಗೆ ಕರೆಕ್ಟ್ ಅನಿಸ್ತಾನೆ, ನಮ್ಮಪ್ಪ ನನಗೆ ರೈಟ್ ಅನ್ಸೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗ್ ಆಗಿರ್ತೀನೋ ಮಗನೇ. ಅದೇ ಲೈಫ್, ಇದೇ ಲೈಫು. ಸರ್, ಎಲ್ಲ ಪೇರೆಂಟ್ಸ್ಗೂ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಸರ್, ಜೀವನದಲ್ಲಿ ದುಡ್ಡಿಂದ ಸಂತೋಷ ಸಿಗುತ್ತೆ, ಎಸ್ ಒಪ್ತೀನಿ. ಸ್ವಲ್ಪ ದುಡ್ಡಿಂದ ಸಂತೋಷ ಸಿಗುತ್ತೆ, ಆಸ್ತಿ ಅಂತಸ್ತಿಂದ. ಸರ್, ಮೈಂಡ್ ಸೆಟ್ ಚೆನ್ನಾಗಿರ್ಬೇಕು ಸರ್. ಎಲ್ಲ ಪೇರೆಂಟ್ಸ್ಗೂ ಅಪ್ಪ ಅಮ್ಮಂದ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಮನೆ ದೊಡ್ಡ ಮಗನಾಗಿ. ಸರ್, ನಿಮಗೆ ಮದುವೆ ಆಗಿ 1-2 ಮಕ್ಕಳಾದ್ಮೇಲೆ ನೀವೇನು ಸರ್ ಥಿಂಕ್ ಮಾಡಿದ್ರಿ, ನಿಮ್ಮ ಮಗನ ಫ್ಯೂಚರು, ನಿಮ್ಮ ಮಗಳ ಫ್ಯೂಚರು, ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಬೇಕು, ಅವ್ರ ಹೆಸರಲ್ಲಿ ಆಸ್ತಿ ಮಾಡಬೇಕು, ಸ್ಟೇಟ್ಸಲ್ಲಿ ಓದಿಸ್ಬೇಕು, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಕೊಡಿಸ್ಬೇಕು ಅಂತ ನೀವು ಯೋಚನೆ ಮಾಡಿದ್ರಿ. ನಿಮಗೆ ಮದುವೆ ಆದಾಗ ಹೆಂಗೆ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಗಳ ಭವಿಷ್ಯ ಮುಖ್ಯ ಆಯ್ತೋ, ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ, ನೀವಲ್ಲ ಸರ್. ಇದನ್ನ ನೆನ್ಪಿಟ್ಕೊಳ್ಳದೆ 60-70s ಅಲ್ಲಿ ಡಿಪ್ರೆಸ್ ಆಗಬೇಡಿ. ಗಟ್ಟಿಯಾಗಿದ್ದಾಗಲೇ ಒಂದಷ್ಟು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳಿ, ದುಡುಕಿ ಎಮೋಷನಲ್ ಆಗಿ ದಯವಿಟ್ಟು ಎಲ್ಲ ದುಡ್ಡು ಕೊಟ್ಬಿಡ್ಬೇಡಿ. ನಾನು ಹೇಳೋದಿಷ್ಟೇ ಸರ್, ಎಲ್ಲ ತಾಯಂದ್ರಿಗೂ ಹೇಳ್ತೀನಮ್ಮ ನಾನು. ಪಾಪ ಹುಡುಗ ಅವನ ಪಾಡ್ಗೆ ಅವ್ನು ಇರ್ತಾನೆ ಊರಲ್ಲಿ ಓಡಾಡ್ಕೊಂಡು, ಅವ್ನಿಗೆ 24-25 ವರ್ಷ ಆದರೆ ಅಮ್ಮ ಮನೆಗೆ ಸೊಸೆನ ಯಾವಾಗ ತರ್ತೀಯ ಅಂತ ಅವ್ನ ತಲೆ ಕೆಡಿಸಿ ಮದುವೆ ಮಾಡ್ತಾರೆ. ಮದುವೆ ಆದ್ಮೇಲೆ ಒಂದಿನ ಅವ್ನ ಪಾಪ ಎಲ್ಲೋ ಆಚೆ ಊಟ ಮಾಡ್ಕೊಂಡು ಬಂದಿರ್ತಾನೆ, ಅಮ್ಮ ಕೇಳ್ತಾರೆ ಬಾರೋ ಊಟ ಮಾಡು ಅಂದರೆ ಬೇಡಮ್ಮ ಅಂತಾನೆ. ಮಾರನೇ ದಿನ ಅವ್ನಿಗೆ ಹಸಿವಾಗಿರುತ್ತೆ, ಆ ಟೈಮಲ್ಲಿ ಹೆಂಡತಿ ಊಟಕ್ಕೆ ಕರೀತಾಳೆ. ಆ ಊಟ ಮಾಡಿಬಿಟ್ರೆ ಪಕ್ಕದ ಮನೆಯಲ್ಲಿ ಹೋಗಿ ಅಮ್ಮ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡ್ತಾಳೆ, ನಾನೇನು ವಿಷ ಇಡ್ತೀನಿ ಅವನಿಗೆ. ಇಷ್ಟೇ ಜೀವನ. ತಾಯಂದ್ರಿಗೂ ಹೇಳ್ತೀನಿ, 25 ವರ್ಷ ನಿಮ್ಮ ಮಾತು ಕೇಳಿದಾನಮ್ಮ, ಮದುವೆ ಆದ್ಮೇಲೆ ಒಬ್ಬ ಹುಡುಗ ಹೆಂಡತಿ ಮಾತು ಕೇಳಬೇಕಾಗುತ್ತೆ. ನಿಮ್ಮ ಯಜಮಾನರು ನಿಮ್ಮ ಮಾತು ಕೇಳದೆ ಅವ್ರ ಅಮ್ಮ ಮಾತು ಕೇಳಿದ್ರೆ ನೀವು ಸುಮ್ಮನಿರ್ತಿದ್ರೆ ನಮ್ಮ